ಬೆಳಿಗ್ಗೆ ಬೆಳಿಗ್ಗೆ ಮೈನಾ ಹಾಸ್ಟೆಲ್ ಮುಂದೆ ತ್ರಿಶೂಲ್ ಕ್ಯಾಬ್ನಲ್ಲಿ ಬಂದು ಅವಳು ಹೊರಗೆ ಬರೋದನ್ನ ಕಾಯ್ತಾ ಇದ್ದ. ಮೈನಾ ಹೊರಗೆ ಬರೋವಾಗ ತ್ರಿಶೂಲ್ ನಿಂತಿರೋದು ನೋಡಿ ಶಾಕ್ ಆದ್ಲು. ತ್ರಿಶೂಲ್ ಕಾರಿಂದ ಇಳಿದು ಬಂದು ಕೂಲಾಗಿ, ನಡಿ ನನ್ನ ಜೊತೆ, ನಾನು ನಿನ್ನ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗಬೇಕು. ಅರೆ ಎಲ್ಲಿಗೆ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ತ್ರಿಶೂಲ್ ಸ್ಮೈಲ್ ಮಾಡ್ತಾ ಕೇಳ್ತಾ ಕಾರ್ ಡೋರ್ ಓಪನ್ ಮಾಡಿ ಕೂರಕ್ಕೆ ಸಿಗ್ನಲ್ ಮಾಡ್ದ. ಸುಮಾರು ಅರ್ಧ ಗಂಟೆ ಟ್ರಾವೆಲ್ ಮಾಡಿದ್ಮೇಲೆ ಇಡೀ ಕಾರವಾರದಲ್ಲೇ ಪಾಶ್ ಏರಿಯಾ ಅನ್ಸ್ಕೊಂಡಿರೋ ಕೋಡಿ ಭಾಗ್ ಅನ್ನೋ ಪ್ಲೇಸ್ಗೆ ಕಾರ್ ರೀಚ್ ಆಯಿತು. ಅಲ್ಲಿ ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡ ವಿಲ್ಲಾಗಳಿತ್ತು. ಮೈನಾ ಅದನ್ನ ನೋಡಿ ಶಾಕಿಂದ, ನೀನ್ಯಾಕೆ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಇದು ಹೈ ಅಂಡ್ ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿ ಮನೆ ಪರ್ಚೇಸ್ ಮಾಡೋದು ಆಮೇಲಿನ ಮಾತು. ಇಲ್ಲಿರೋ ಒಂದು ಮನೆ ರೆಂಟ್ ತುಂಬೋಕ್ಕೂ ನನ್ನ ಹತ್ರ ಆಗಲ್ಲ. ತ್ರಿಶೂಲ್ ಅವಳ ಮಾತಿಗೆ ಸಣ್ಣಗೆ ನಕ್ಕು, ನೀನು ಜಾಸ್ತಿ ಚಿಂತೆ ಮಾಡಬೇಡ, ಸುಮ್ಮನೆ ಬಾ ನನ್ನ ಜೊತೆ. ಮೈನಾ ಸರಿ ಅಂತ ತಲೆ ಆಡಿಸಿ ಮುಂದೆ ಮುಂದೆ ಹೋಗ್ತಾ ಇದ್ರೆ ತ್ರಿಶೂಲ್ ಅವಳ ಹಿಂದೆನೇ ಹೆಜ್ಜೆ ಹಾಕ್ದ. ಕಸ್ಟಮರ್ ಬಂದಿರೋದು ನೋಡಿ ಸೇಲ್ಸ್ ವುಮೆನ್ ಅವಳಷ್ಟಕ್ಕೆ, ಫೈನಲಿ ಇವತ್ತೊಂದು ಒಳ್ಳೆ ಮನೆ ಸೇಲ್ ಆಗುತ್ತೆ, ಚೆನ್ನಾಗಿ ಕಮಿಷನ್ ಕೂಡ ಸಿಗುತ್ತೆ ಅನ್ಕೊಂಡ್ಲು. ಹಲೋ ಮ್ಯಾಮ್. ಹಲೋ ಸರ್. ನೀವಿಲ್ಲಿ ವಿಲ್ಲಾ ನೋಡೋಕ್ಕಂತ ಬಂದಿದ್ರೆ ಮೋಸ್ಟ್ಲಿ ನೀವು ತಪ್ಪು ಜಾಗಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ನಮ್ಮ ಹತ್ರ ವಿಲ್ಲಾಗಳು ತುಂಬಾ ಕಾಸ್ಟ್ಲಿ. ನೀವು ಯಾವುದಾದ್ರೂ ಲೋ ಬಜೆಟ್ ಮನೆ ಇರೋ ಏರಿಯಾಗೆ ಹೋಗಿ ಹುಡುಕೊಳ್ಳಿ, ಥ್ಯಾಂಕ್ ಯು ಅಂತ ಅವಮಾನಿಸೋ ಟೋನ್ನಲ್ಲಿ ಹೇಳಿ ಸೇಲ್ಸ್ ವುಮೆನ್ ತಿರುಗಿ ಹೊರಟೇ ಬಿಟ್ಲು. ಮೈನಾಗೆ ನಾಚಿಕೆಯಾಗಿ ತಲೆ ಕೆಳಗೆ ಹಾಕಿದ್ಲು. ಕೂಡಲೇ ತ್ರಿಶೂಲ್ ಸೇಲ್ಸ್ ವುಮೆನ್ನ ತಡೆದು, ಮೇಡಮ್, ನಂಗೆ ಈ ಏರಿಯಾದಲ್ಲಿರೋ ನಂಬರ್ 1 ಕಾಸ್ಟ್ಲಿ ವಿಲ್ಲಾ ತೋರಿಸಿ. ಸರ್, ನಿಮಗೆ ಈ ಏರಿಯಾ ಇಡೀ ಸಿಟಿಗೆ ಫೇಮಸ್ ಅನ್ನೋದು ಗೊತ್ತಾ? ನಮ್ಮಲ್ಲಿ ನಂಬರ್ 1 ಕಾಸ್ಟ್ಲಿ ಅಂದರೆ 2 crore ವಿಲ್ಲಾ ಇದೆ. 50% ಅಮೌಂಟ್ ನೀವು ಮೊದಲೇ ಪೇ ಮಾಡಬೇಕಾಗತ್ತೆ. ಸ್ವಲ್ಪ ಕಿರಿಕಿರಿಯಿಂದ, ಸೋ ವಾಟ್, ಮನಿ ಈಸ್ ನಾಟ್ ಎ ಪ್ರಾಬ್ಲಮ್, ಆ ಮನೆ ತೋರಿಸಿ, ಪರ್ಚೇಸ್ ಮಾಡ್ತೀನಿ. ಸರ್, ಆರ್ ಯು ಶ್ಯೂರ್? ನೀವು ನಿಜವಾಗ್ಲೂ ಮನೆ ಪರ್ಚೇಸ್ ಮಾಡ್ತೀರಾ? ಕೆಲವೊಬ್ಬರು ಸುಮ್ಮನೆ ಬಂದು ನಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಸೇಲ್ಸ್ ವುಮೆನ್ ಅವನನ್ನೇ ಮೇಲಿಂದ ಕೆಳಗೆ ನೋಡ್ತಾ ಹೇಳಿದ್ಲು. ತ್ರಿಶೂಲ್ ನಗ್ತಾ, ನನಗೆ ವೇಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ, ಮೊದಲು ಆ ಮನೆ ತೋರಿಸಿ, ಈಗಲೇ ಪರ್ಚೇಸ್ ಮಾಡ್ತೀನಿ. ಅಷ್ಟರಲ್ಲಿ ಹಿಂದ್ಗಡೆಯಿಂದ ಯಾರೋ ಒಬ್ಬರು ಜೋರಾಗಿ ಕೂಗಿದ ಧ್ವನಿ ಕೇಳಿಸ್ತು. ಹೊರಗಡೆ ಜನ ಮಾತಾಡ್ತಾ ಇರೋದನ್ನ ಕೇಳ್ಕೊಂಡು ಬಂದೆ ನಾನು. ಅವರೆಲ್ಲ ಹೇಳ್ತಿದ್ರು, ಯಾರೋ ಹುಚ್ಚ ಈ ಏರಿಯಾದಲ್ಲಿ ವಿಲ್ಲಾ ಪರ್ಚೇಸ್ ಮಾಡ್ತೀನಿ ಅಂತ ಬಂದಿದ್ದಾನಂತೆ. ತ್ರಿಶೂಲ್ ಹಿಂತಿರುಗಿ ನೋಡ್ದ. ಅವನ ಎದುರಲ್ಲಿ ಗಿರಿಜಾ ನಿಂತಿದ್ಲು. ತಾಯಿ ಮತ್ತೆ ಮಗಳು ನಮ್ರತಾ ಅಲ್ಲೇ ಹತ್ರ ಇರೋ ಒಂದು ಶಾಪ್ಗೆ ಬರ್ತ್ಡೇ ಡ್ರೆಸ್ ಪರ್ಚೇಸ್ಗೆ ಅಂತ ಬಂದಿದ್ರು. ಬಟ್ ನನ್ನ ಮಗಳಿಗೆ ಡಿವೋರ್ಸ್ ಕೊಟ್ಟ ನಂತರ ಈ ನನ್ನ ಬಿಕಾರಿ ಅಳಿಯ ಏಕ್ದಮ್ ಶ್ರೀಮಂತ ಆಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಒಂದೇ ಬಾರಿಗೆ ಕೋಟಿಗಟ್ಲೆ ಬೆಲೆ ಬಾಳೋ ಮನೆ ಖರೀದಿ ಮಾಡೋಕೆ ಬಂದಿದ್ದಾನೆ. ಮೈನಾ ಕೋಪದಿಂದ, ಮರ್ಯಾದೆಯಿಂದ ಮಾತಾಡು, ಅವನೀಗ ನಿನ್ನ ಮಗಳಿಗೆ ಹಸ್ಬೆಂಡು ಅಲ್ಲ, ನಿಂಗೆ ಅಳಿಯಾನೂ ಅಲ್ಲ. ಓಹೋ, ಇವಳು ಇಲ್ಲೇ ಇದ್ದಾಳೆ. ನೀನು ಬಾಯಿ ಬಿಡದೆ ಇದ್ರೆ ನೀನು ಕೂಡ ಇವನ್ ಜೊತೆ ಇದೆಯಾ ಅನ್ನೋದು ಗೊತ್ತಾಗ್ತಾನೆ ಇರಲಿಲ್ಲ. ಇದ್ಯಾವಾಗಾಯ್ತು? ನೋಡ್ತಿದ್ದೀರಾ ಅಲ್ವಾ ಎಲ್ಲರೂ? ನೋಡಿ, ಸರಿಯಾಗಿ ನೋಡಿ. ಒಂಚೂರು ಕೂಡ ನಾಚಿಕೆ ಮರ್ಯಾದೆ ಅನ್ನೋದೇ ಇಲ್ಲ ಈ ಹುಡುಗಿಗೆ. ನನ್ನ ಮಗಳ ಜೊತೆ ಡೈವೋರ್ಸ್ ಆಗಿರೋ ಈ ಬಿಕಾರಿ ಜೊತೆ ಇವಳು ಅಫೇರ್ ಇಟ್ಕೊಂಡಿದ್ದಾಳೆ. ಗಿರಿಜಾ ಪಕ್ಕದಲ್ಲಿರೋ ನಮ್ರತಾ ಕೂಗ್ತಾ, ಛೇ, ನಿಂಗೊಂಚೂರು ನಾಚಿಕೆ ಆಗಲ್ವಾ? ನಿಂಗೆಲ್ಲಿಂದ ನಾಚಿಕೆ ಆಗಬೇಕು? ಅಮ್ಮನ ಥರಾನೇ ಮಗಳು ಕೂಡ. ನಿನ್ನಮ್ಮ ನನ್ನಪ್ಪನ್ನ ಬುಟ್ಟಿಗೆ ಹಾಕ್ಕೊಂಡಿದ್ಲು, ಈಗ ನೀನು ನನ್ನ ಗಂಡನ ಬುಟ್ಟಿಗೆ ಹಾಕ್ಕೊಂಡೆ. ನಮ್ರತಾ, ಫಸ್ಟ್ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊ, ನಾನು ನಿನ್ನ ಹಸ್ಬೆಂಡ್ ಅಲ್ಲ, ಎಕ್ಸ್ ಹಸ್ಬೆಂಡ್. ಇನ್ನೊಂದು ವಿಷಯ ಏನಂದರೆ, ಮೈನಾ ನಿಂತರ ಹುಡುಗಿ ಅಲ್ಲ. ದುಡ್ಡುಗೋಸ್ಕರ ಗಂಡನೆದ್ರೆ ಇನ್ನೊಬ್ಬನ ತೊಡೆ ಮೇಲೆ ಹೋಗಿ ಕೂತ್ಕೊಳ್ಳೋಷ್ಟು ಕೆಟ್ಟ ಆಸೆ ಅವಳಿಗಿಲ್ಲ. ನೀವು ಅಮ್ಮ ಮಗಳ ರಂಪಾಟ ನೋಡಿದ್ರೆ ನಿಮ್ಮಿಬ್ಬರಿಗೆ ನಾಚಿಕೆ ಇಲ್ಲ ಅನ್ನಿಸ್ತಾ ಇದೆ. ತ್ರಿಶೂಲ್ ಪರ ವಹಿಸ್ಕೊಂಡು ಮಾತಾಡಿದ್ದನ್ನು ನೋಡಿ ಮೈನಾಗೆ ಫಸ್ಟ್ ಟೈಮ್ ಒಂದು ರೀತಿ ಕಾನ್ಫಿಡೆನ್ಸ್ ಬಂತು. ಇನ್ನು ಮುಂದೆ ನಾನು ಯಾರಿಗೂ ಹೆದರಬಾರ್ದು ಅಂತ ಮನಸ್ಸಲ್ಲೇ ಅನ್ಕೊಂಡ್ಲು. ತ್ರಿಶೂಲ್ ಒಬ್ಬ ಜೊತೆಗಿದ್ರೆ ಇಡೀ ಜಗತ್ತನ್ನೇ ಗೆಲ್ತೀನಿ ಅನ್ನೋ ವಿಶ್ವಾಸ ಮೂಡ್ತು. ಇದ್ಯಾಕೋ ಓವರ್ ಆಗ್ಲಿಲ್ವಾ? ಈ ಯೂಸ್ಲೆಸ್ ಹುಡುಗಿ ನಿನಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗ್ಬಿಟ್ಲಾ? ನಮ್ಮ ಜೊತೆನೇ ಕೆರ್ಕೊಂಡು ಜಗಳಕ್ಕೆ ಬರ್ತೀಯಾ? ಹೌ ಇಂಪ್ರೆಸ್ಸಿವ್. ನಾನು ನಿಂಗೆ ಡಿವೋರ್ಸ್ ಕೊಟ್ಟಿದ್ದು ಒಳ್ಳೆಯದೇ ಆಯಿತು. ನೀನು ನನ್ನ ಲೈಫಿಂದ ಹೋದ ತಕ್ಷಣ ನಾಯಕ್ ಗ್ರೂಪ್ಸ್ನ ಜನರಲ್ ಮ್ಯಾನೇಜರ್ ನನ್ನ ಬರ್ಡೇಗೆ ಅಂತ ಇಡೀ ಕಾರವಾರದಲ್ಲೇ ಎಕ್ಸ್ಪೆನ್ಸಿವ್ ರೆಸಾರ್ಟ್ ಬುಕ್ ಮಾಡಿದ್ದಾರೆ. ನೀನು ಎಷ್ಟು ಅನ್ಲಕ್ಕಿ ಅನ್ನೋದು ಈಗಾದರೂ ಅರ್ಥ ಮಾಡ್ಕೊ. ಏನು ಹೇಳಿದೆ ನೀನು? ನಾಯಕ್ ಗ್ರೂಪ್ಸ್ ಜನರಲ್ ಮ್ಯಾನೇಜರ್ ನಿನ್ನ ಬರ್ತ್ಡೇಗೆ ರೆಸಾರ್ಟ್ ಬುಕ್ ಮಾಡಿದಾರಾ? ಸೀರಿಯಸ್ಲಿ ನಮ್ರತಾ?
ಕನ್ಸ್ ಕಾಣ್ತಾ ಇದೆಯಾ? ಇಲ್ಲ ಮತ್ತೆ ಮೈನಾಗ್ ಬುಕ್ ಮಾಡಿದ್ದಾರೆ ಅನ್ಕೊಂಡ್ಯಾ? ಸಂಜೀವ್ ಹತ್ರ ಮೈನಾ ಬರ್ತ್ಡೇಗಾಗಿ ಓಮ್ ವ್ಯೂ ರೆಸಾರ್ಟ್ ಬುಕ್ ಮಾಡೋಕೆ ತ್ರಿಶೂಲೇ ಹೇಳಿದ್ದ. ಬುಕ್ಕಿಂಗ್ ಕೂಡ ಆಗಲೇ ಆಗಿತ್ತು. ಸಂಜೀವ್ ಹತ್ರ ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕೆ ಹೇಳಿದ್ದು ತ್ರಿಶೂಲ್ ಮಾಡಿರೋ ಪ್ಲ್ಯಾನ್ ಪಾರ್ಟ್ ಆಗಿತ್ತು. ಮೈನಾ, ಬಾಯಿಲಿಂದ ಹೋಗೋಣ. ಇವ್ರ ಹತ್ರ ಒಳ್ಳೆ ವಿಲ್ಲ ಇಲ್ಲ ಅನ್ನಿಸ್ತಿದೆ, ಬೇರೆ ಕಡೆ ಹುಡ್ಕೋಣ. ಅಯ್ಯೋ ಮೂರ್ಖ, ನಾನು ನಿಂಗೆ ಇಲ್ಲಿ ಮನೆ ಪರ್ಚೇಸ್ ಮಾಡೋಕೆ ಅವಕಾಶ ಕೊಟ್ಟರು ನಿಂಗೆ ಇಲ್ಲಿರೋ ಮನೆ ಬಾತ್ರೂಮ್ ಕೂಡ ಪರ್ಚೇಸ್ ಮಾಡೋಕ್ಕಾಗಲ್ಲ. ನೀನು ಈ ಜಾಗ ಸರಿ ಇಲ್ಲ ಅಂತ ಹೇಳ್ತಿದ್ಯಾ? ನಿನ್ನ ಹತ್ರ ಅಷ್ಟು ದುಡ್ಡಿದ್ರೆ ಇಲ್ಲಿ ಒಂದು ಮನೆ ಪರ್ಚೇಸ್ ಮಾಡಿ ತೋರಿಸು, ನಾನು ನೋಡ್ತೀನಿ. ತ್ರಿಶೂಲ್ಗೆ ಈಗ ತುಂಬಾ ಸಿಟ್ಟು ಬಂತು. ಮೈನಾ ಕೈ ಬಿಟ್ಟು ಪ್ರಾಪರ್ಟಿ ಡೀಲಿಂಗ್ ಆಫೀಸ್ನಿಂದ ಹೊರಗೆ ಕಾರ್ನಲ್ಲಿ ಹೋಗಿ ಕೂತ. ಈ ಬೆಕ್ಕರ್ ಹೀಗೆ ಮಾಡ್ತಾನೆ ಅನ್ನೋದು ನಂಗೆ ಗೊತ್ತಿತ್ತು. ನಾಚಿಕೆಯಲ್ಲಿ ಮುಖ ತೋರ್ಸಕ್ಕಾಗದೆ ಈ ಮೈನಾನ್ ಕೂಡ ಇಲ್ಲೇ ಬಿಟ್ಟು ಹೇಗೆ ಓಡ್ ಹೋಗಿ ಕಾರಲ್ಲಿ ಕೂತ ಅನ್ನೋದು ನೀವೇ ನೋಡಿದ್ರಲ್ಲ. ನೋಡು ಮೈನಾ, ನೀನು ಎಂಥ ಯೂಸ್ಲೆಸ್ ಹುಡುಗನ ಜೊತೆ ಇದೆಯಾ ಅನ್ನೋದು ಕಣ್ಬಿಟ್ಟು ನೋಡು. ಮೈನಾ ಕೂಡ ಯಾಕೆ ತ್ರಿಶೂಲ್ ಹೊರಟೋದ ಅನ್ನೋದು ಅರ್ಥ ಆಗಲಿಲ್ಲ. ಅವಳು ತಲೆ ಕೆಳಗೆ ಹಾಕ್ಕೊಂಡು ಆಫೀಸ್ನಿಂದ ಹೊರಗೆ ಹೊರಟಿದ್ಲು. ಅಷ್ಟರಲ್ಲಿ ತ್ರಿಶೂಲ್ ಒಂದು ಬ್ರೀಫ್ ಕೇಸ್ ಜೊತೆ ಅವಳು ಮುಂದೆ ಬಂದು ನಿಂತ. ಅರೆ, ಎಲ್ಲಿ ಹೋಗ್ತಾ ಇದೆಯಾ ಮೈನಾ? ನಿನ್ನ ಹೊಸ ಮನೆ ಪರ್ಚೇಸ್ ಮಾಡಲ್ವಾ? ಅಷ್ಟು ಹೇಳಿ ಸೇಲ್ಸ್ ವುಮೆನ್ ಎದುರು 2 ಕೋಟಿ ರೂಪಾಯಿ ಇಟ್ಟ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ಬಿಟ್ರು. ತ್ರಿಶೂಲ್ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಗಿರಿಜಾ ಅಂತೂ 500ರ ನೋಟ್ ತುಂಬಿರೋ ಆ ಬ್ರೀಫ್ ಕೇಸ್ನ ನೋಡಿ ತಲೆ ತಿರುಗಿ ಬಿದ್ಬಿಟ್ಲು. ತಾಯಿ ಸ್ಥಿತಿ ನೋಡಿ ನಮ್ರತಾ ಹೆದರಿದ್ಲು. ತ್ರಿಶೂಲ್ ಕೋಪದಿಂದ ಸೇಲ್ಸ್ ವುಮೆನ್ ಕಡೆ ನೋಡ್ತಾ, ನಾನು ಈಗಲೇ ಪೂರ್ತಿ ಪೇಮೆಂಟ್ ಕ್ಯಾಶ್ನಲ್ಲೇ ಮಾಡ್ತೀನಿ, ಬಟ್ ನಿಂಗೆ 1 ರೂಪಾಯಿ ಕೂಡ ಇದರಲ್ಲಿ ಕಮಿಷನ್ ಸಿಗಲ್ಲ. ಇನ್ನೊಂದು ಸಲ ಯಾರನ್ನಾದ್ರೂ ಜಡ್ಜ್ ಮಾಡೋಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಇದು ನಿಂಗೊಂದು ಪಾಠ. ಮೈನಾ ಇದನ್ನೆಲ್ಲ ನೋಡಿ ಶಾಕ್ ಆಗಿದ್ಲು. ಅವಳು ನಿಧಾನಕ್ಕೆ ತ್ರಿಶೂಲ್ನ ಶರ್ಟ್ ಸ್ಲೀವ್ಸ್ನ ಬಿಗ್ಯಾಗಿ ಹಿಡ್ಕೊಂಡಿದ್ಲು. ಅವಳು ಹೆದರಿದಾಳೆ ಅನ್ನೋದು ತ್ರಿಶೂಲ್ಗೆ ಗೊತ್ತಾಯಿತು. ಅದಕ್ಕೆ ಅವಳ ಕೈ ಮೇಲೆ ಕೈ ಇಟ್ಟು ಕಾನ್ಫಿಡೆನ್ಸ್ ಕೊಟ್ಟ. ನಮ್ರತಾ ಅಲ್ಲೇ ನಿಂತು ಇದನ್ನೆಲ್ಲ ನೋಡ್ತಾ ಇದ್ಲು. ಅವಳ ಹೊಟ್ಟೆಯಲ್ಲಿ ಮೆಣಸು ನುರಿದಷ್ಟು ಉರಿ ಹುಟ್ಕೊಂಡಿತ್ತು. ನನ್ನ ಅನುಮಾನ ನಿಜ ಆಯಿತು. ನಿಮ್ಮಿಬ್ಬರದ್ದು ಮೊದಲಿಂದಾನೂ ಅಫೇರ್ ನಡೀತಾ ಇದೆ. ಓ ಮೈ ಗಾಡ್, ಮೈನಾ, ನಿಂಗೊಂದು ಸ್ವಲ್ಪ ಮರ್ಯಾದೆ ಇದೆ ಅಂದ್ಕೊಂಡಿದ್ದೆ ನಾನು. ಬಟ್ ಐ ವಾಸ್ ರಾಂಗ್. ನಿಂಗೆ ಬಲೆ ಬೀಸೋಕೆ ನನ್ನ ಹಸ್ಬೆಂಡೇ ಬೇಕಾಗಿದ್ನಾ? ಛೀ, ಅಸಹ್ಯದವಳೆ. ಮತ್ತೆ ತ್ರಿಶೂಲ್, ನೀನು ಡಿವೋರ್ಸ್ ಆದಮೇಲೆ ಏನೂ ಕೆಲಸ ಇಲ್ಲ ಪಾಪ, ಎಲ್ಲಾದರೂ ನಾನು ಕೆಲಸ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ. ಬಟ್ ನೀನು ಡಿಸ್ಗಸ್ಟಿಂಗ್. ಅದೇ ಟೈಮ್ನಲ್ಲಿ ಮ್ಯಾನೇಜರ್ ಖುಷಿಯಿಂದ ಓಡ್ತಾ ಬಂದು ಸೇಲ್ಸ್ ವುಮೆನ್ ಹತ್ರ, ಯಾರು ತಗೊಂಡ್ರು ಅವಿಲ್ಲ, ಬೇಗ ಹೇಳು ಅಂತ ಅರ್ಜೆಂಟ್ ಮಾಡ್ದ. ಸೇಲ್ಸ್ ವುಮೆನ್ ಹೆದರ್ತಾ ತ್ರಿಶೂಲ್ ಕಡೆ ಬೆರಳು ಮಾಡಿ, ಇವರೇ ಸರ್ ಅವಿಲ್ಲ ಪರ್ಚೇಸ್ ಮಾಡಿರೋದು. ಆದರೆ ಮ್ಯಾನೇಜರ್ ತ್ರಿಶೂಲ್ ಕಡೆ ನೋಡಿದ ತಕ್ಷಣ ಕೋಪದಿಂದ, ಸುಮ್ಮನೆ ತಮಾಷೆ ಮಾಡ್ತಾ ಇದೆಯಾ? ಅವ್ನ ಕಂಡೀಷನ್ ನೋಡಿದ್ರೆ 2 ಕೋಟಿ ಮನೆ ಪರ್ಚೇಸ್ ಮಾಡೋ ಥರ ಕಾಣ್ತಾನ. ಮೋಸ್ಟ್ಲಿ ಅವನು ಈ ಹಣನ ಕದ್ಕೊಂಡು ಬಂದಿರಬೇಕು. ಬೇಗ ಪೊಲೀಸಿಗೆ ಕಾಲ್ ಮಾಡು, ಅವನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವರೇ ಬಾಯಿ ಬಿಡಿಸ್ತಾರೆ. ಅವನಿಗೆಲ್ಲೂ ಹೋಗೋಕ್ಕೆ ಬಿಡಬೇಡಿ. ಫಾಸ್ಟ್, ಯಾರಾದರೂ ಪೊಲೀಸಿಗೆ ಕಾಲ್ ಮಾಡಿ. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ.